ಬಿಎಸ್ ಯಡಿಯೂರಪ್ಪ ನಾಡು ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ. ತುಮರಿ ಸೇತುವೆ ನಿರ್ಮಾಣದ ಕೇಂದ್ರ ಬಿಂದು ಯಡಿಯೂರಪ್ಪ ಅವರು ಎಂದ ಪ್ರಸನ್ನ ಕೆರೆಕೈ. ನಾಡು ಕಂಡ ಅತ್ಯಂತ ಶ್ರೇಷ್ಠ ಮತ್ತು ಜನಪರ, ರೈತಪರ, ಸರ್ವವ್ಯಾಪಿ, ಸರ್ವಸ್ಪರ್ಶಿ ಆಡಳಿತ ನೀಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಎಂದು ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ ತಿಳಿಸಿದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ ಹಿನ್ನೆಲೆಯಲ್ಲಿ ಜಿಎನ್ಎಸ್ ಜೊತೆ ಮಾತನಾಡಿರುವ ಅವರು, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಪ್ರವೇಶದ 50 ವರ್ಷದ ಸುದೀರ್ಘವಾಗಿರ್ತಕ್ಕಂತಹ ಒಂದು ರಾಜಕೀಯ ಕ್ಷೇತ್ರದ ಸೇವೆಗೆ ಅವರ ಎಲ್ಲ ಅಭಿಮಾನಿಗಳು ಅಭಿಮಾನೋತ್ಸವವನ್ನು ಚಿತ್ರದುರ್ಗದಲ್ಲಿ ದಿನಾಂಕ 9ನೇ ತಾರೀಕು ಮಾಡ್ತಾ ಇದ್ದಾರೆ. ನಾನು ಕಂಡಂತೆ ಒಬ್ಬ ರಾಜ್ಯದ ಅತ್ಯಂತ ಹೋರಾಟದ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಾಗ ಜನಪರವಾಗಿ ತಾನು ಏನು ಆಲೋಚನೆಗಳನ್ನು ಮಾಡಿದ್ದೆ, ಯಾವ ಹೋರಾಟಗಳಲ್ಲಿ ಭಾಗವಹಿಸಿದ್ದೆ, ಜನರ ಕಷ್ಟವನ್ನು ಕೇಳಿದ್ದೆ, ಅದರ ಪರಿಹಾರಾತ್ಮಕವಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜ್ಯದ ಒಂದು ಅಪರೂಪದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಗೆ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅತ್ಯಂತ ಅಪಾರ. ಈಗ ನಾವು ನಿಂತ್ಕೊಂಡಿರ್ತಕ್ಕಂಥ ಈ ಶರಾವತಿ ಹಿನ್ನೀರಿನ ಅಂಬಾರಗೋಡು ಕಳಸದಲ್ಲಿ ಬ್ರಿಡ್ಜು ಅವರು ಮುಖ್ಯಮಂತ್ರಿ ಆದಾಗ ಪ್ರಯತ್ನಗಳು ನಡೀತು, ಆಗಲಿಲ್ಲ. ಆದರೆ ಅವರು ಸಂಸದರಾದಾಗ ಮತ್ತೆ ಈ ಪ್ರಯತ್ನವನ್ನು ಮಾಡಿ ಈ ಒಂದು ಸಂತ್ರಸ್ತರ ಪ್ರದೇಶಕ್ಕೆ ದೀರ್ಘವಾಗಿರ್ತಕ್ಕಂಥ ಹೋರಾಟಕ್ಕೆ ಒಂದು ನ್ಯಾಯ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ BS ಯಡಿಯೂರಪ್ಪನವರು. ಅತ್ಯಂತ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಈ ರಾಜ್ಯದ ತ್ಯಾಗ ಮಾಡಿರ್ತಕ್ಕಂಥ ಜನರ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ನಾವೆಲ್ಲರೂ ಸ್ಮರಿಸಲೇಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲೇ ಸಂಸದರಾಗ್ಬಿಡ್ತಾಯಿದ್ರು. 92ನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗದೆ ಹೋಗಿದ್ರೆ ಅವತ್ತು ಯಡಿಯೂರಪ್ಪನವರು ಶಾಸಕರಾಗಿ ಎಲೆಕ್ಷನ್ ನಿಂತಿದ್ರು. ಅವತ್ತು ಭಾರತೀಯ ಜನತಾ ಪಕ್ಷ ಹಳ್ಳಿಗಳಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೆ ಅವರ ಸಂಸದರ ಸ್ಥಾನಕ್ಕೆ ನಿಂತಾಗ ಅತ್ಯಂತ ಅವರನ್ನು ನೋಡಲಾರದ ಹಳ್ಳಿಗಳಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ರೈತ ಹೋರಾಟಗಾರನ ಪರವಾಗಿ ಕೆಲಸ ಮಾಡಿರೋ ಅಂಥದ್ದು ನಮಗೆ ಚಿಕ್ಕಂದಿನಲ್ಲಿ ನಮಗೆ ನೆನಪಿದೆ. ಈ ಥರ ಒಂದು ರೈತರ ಪರವಾಗಿರ್ತಕ್ಕಂಥ ಧೋರಣೆಯನ್ನು ಹೊಂದಿ ಅದಕ್ಕೆ ನ್ಯಾಯ ಕೊಟ್ಟು ಅವರ ಕಷ್ಟ ಪರಿಹಾರಾತ್ಮಕವಾದಂಥ ಅಧಿಕಾರ ಬಂದಾಗ ಕೆಲಸ ಮಾಡಿ ನಿರಂತರ ರೈತರ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ರಾಜ್ಯದ ಮುಂಚೂಣಿ ನಾಯಕರಲ್ಲಿ ಯಡಿಯೂರಪ್ಪನವರು ಒಬ್ಬರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಮಿ ವಿಷಯ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಗರ್ಹುಕುಂ ಸಾಗುವಳಿ ವಿಷಯ ಪ್ರಸ್ತಾಪ ಆಗುತ್ತೆ. ಆ ಬಗರ್ಹುಕುಂ ಸಾಗುವಳಿ 85ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಸರ್ಕಾರ ಭೂಮಿಯಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ರೈತರನ್ನು ಜೈಲಿಗೆ ಹಾಕಬೇಕು ಅಂತ ಹೇಳ್ತಕ್ಕಂಥ ಕಾಯ್ದೆ ಬಂದಾಗ ರೈತರ ಪದವಾದಂಥ ಧ್ವನಿಯಾಗಿ ಆ ಬಗರ್ಹುಕುಂ ಕಾಯ್ದೆ ಈ ದೇಶದ ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿರ್ತಕ್ಕಂತಹ ರೈತರಿಗೆ ಅದನ್ನು ಸಕ್ರಮೀಕರಣಗೊಳಿಸ್ತಕ್ಕಂತಹ ಕಾಯ್ದೆ ಬರೋದಕ್ಕೆ ಕಾರಣೀಭೂತರಾಗಿದ್ದಂಥವ್ರು ಯಡಿಯೂರಪ್ಪನವರು. ಅವರ ಆ ಒಂದು ವಿಷಯವನ್ನು ಮರೆಯೋದಕ್ಕಾಗೋದಿಲ್ಲ. ಅವರ ರೈತ ಪರವಾಗಿರ್ತಕ್ಕಂಥ ಧೋರಣೆ ಮಾಡಿರ್ತಕ್ಕಂಥ ಶಿವಮೊಗ್ಗ ಮತ್ತು ರಾಜ್ಯದ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಮಾಡಿರ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಸಾಮಾನ್ಯ ಕಾರ್ಯಕರ್ತ ಹೋಗಿ ಕಷ್ಟದಲ್ಲಿರ್ತಕ್ಕಂಥವ್ರ ಪರವಾಗಿ ಅರ್ಜಿ ಕೊಟ್ಟರೆ ಅವರಿಗೆ ದುಡ್ಡು ಮಂಜೂರು ಮಾಡಿ ಅವರ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಥರದ 108 ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲ ಚಿಕ್ಕವರು ಅವರನ್ನು ವಿಶ್ಲೇಷಣೆ ಮಾಡೋದಕ್ಕೆ. ಅಂಥ ಒಬ್ಬ ಜನನಾಯಕನ ಒಂದು 50ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ನಾವೆಲ್ಲ ಸಂತೋಷದಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾಡಿರ್ತಕ್ಕಂಥ ಸಾರ್ವಜನಿಕ ಕ್ಷೇತ್ರದ ಸುದೀರ್ಘ ಸೇವೆಯನ್ನು ರಾಜ್ಯದ ನಾವು ಸ್ಮರಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಕ್ಕಂತಹ ಮಾತನ್ನು